ಅಮ್ಮ ಹಣ್ಣು ತರ್ತೀನಿ ಅಂತ ಹೋದ್ರು, ಆದರೆ ಹಣ್ಣು ತರಲು ಇಲ್ಲ, ಮನೆಗೆ ಬರಲೂ ಇಲ್ಲ. ಬೆಂಗಳೂರಿನ ಇಬ್ಬರು ಹೆಣ್ಣು ಮಕ್ಕಳು ಹಣ್ಣು ತರ್ತೀನಿ ಅಂತ ಹೋದವರು ನಾಪತ್ತೆಯಾಗಿದ್ದಾರೆ. ಮಕ್ಕಳಿಗಾಗಿ ಅಪ್ಪ ಅಮ್ಮ ಕಣ್ಣೀರಿಡ್ತಿದ್ದಾರೆ. ಹಣ್ಣು ತರಲು ಹೋದ ಇಬ್ಬರು ಮಕ್ಕಳು ನಾಪತ್ತೆಯಾಗಿದ್ದಾರೆ. ವಾಲ್ಮೀಕಿ ನಗರದ ನಿವಾಸಿಗಳಾದ ರವಿ ಮತ್ತು ಲಕ್ಷ್ಮಿ ದಂಪತಿಗೆ 3 ಮಕ್ಕಳು. ಅವರಲ್ಲಿ ಅಭಿನಯ ಮತ್ತು ಅನುಷಾ ಶನಿವಾರ ಹಣ್ಣು ತರ್ತೀವಿ ಅಂತ ಹೋದವರು ಮತ್ತೆ ಮನೆಗೆ ಮರಳೇ ಇಲ್ಲ. ಮಕ್ಕಳಿಗಾಗಿ ಊರೆಲ್ಲ ಹುಡುಕಾಡಿದ ತಂದೆ ತಾಯಿಗೆ ಮುದ್ದಿನ ಮಕ್ಕಳು ಮಾತ್ರ ಸಿಗಲೇ ಇಲ್ಲ. ಚಾಮರಾಜಪೇಟೆ ಪೊಲೀಸರಿಗೂ ದೂರು ನೀಡಿದ್ದಾರೆ. ಆದರೆ 3 ದಿನ ಕಳೆದೋದ್ರೂ ಮಕ್ಕಳು ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಡೈಲು ಒಬ್ಬರ ಮನೇಲಿ ಚಾಕ್ಲೇಟ್ ಮಾಡ್ತಿದ್ರು, ಅವ್ರ ಮನೇಲಿ ಕುಂತ್ಕೊಂಡು ಚಾಕ್ಲೇಟ್ ಮಾಡ್ತಾರೆ ಬಿಡು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಸರಿ ಸಾಯಂಕಾಲ 6 ಗಂಟೆ ಆಯ್ತಲ್ಲ, ಹುಡುಗಿ ಇಲ್ಲ ಅಂತ ನಾನು ಎದ್ಬಿಟ್ಟು ಎಲ್ಲ ಆ ಹುಡುಗರು ಫ್ರೆಂಡ್ಶಿಪ್ಲು ಎಲ್ಲ ಹುಡುಕ್ ಬಂದೆ, ಎಲ್ಲೇ ಇಲ್ಲ. ಸರಿ ಅಂತ ನಮ್ಮ ಯಜಮಾನ್ರು ಎಲ್ಲ ಪಾರ್ಕ್ ಜಿಮ್ಕೆ ಪಾರ್ಕ್ ಎಲ್ಲ ಹುಡುಕ್ ಬಂದ್ವಿ, ಅಲ್ಲೇ ಇಲ್ಲ. ಆಮೇಲೆ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಟ್ವಿ, ಅವರು ಹುಡುಕ್ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಡಹಗಲೇ ಮಕ್ಕಳು ಕಾಣೆಯಾಗಿರೋದು ಪೋಷಕರಿಗೆ ಆತಂಕಕ್ಕೀಡು ಮಾಡಿದೆ. ಅಲ್ಲದೆ ಬೆಂಗಳೂರಲ್ಲಿ ಮಕ್ಕಳು ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲವಾ ಅನ್ನೋ ಪ್ರಶ್ನೆ ಕೂಡ ಈ ಘಟನೆಯಿಂದ ಕಾರಣವಾಗಿದೆ. ಅಶ್ವಥ್ ಹೆಸನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.